ಈಗ ನಾವು ಹೊಸ ಕ್ಲಾಸ್ ವರ್ಗಗಳು ಮತ್ತು ವರ್ಗಮೂಲಗಳು, ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್, ಈ ಚಾಪ್ಟರ್ ಹೈಸ್ಕೂಲ್ ಇಂದ ಹಿಡಿದು ಕಾಂಪಿಟೇಟಿವ್ ಎಲ್ಲಾ ಎಕ್ಸಾಮ್ಗೆ ಸಂಬಂಧಪಡುವಂತ ಚಾಪ್ಟರ್ ಇದೆ. ಪ್ರತಿಯೊಬ್ಬರಿಗೂ ಬೇಕಾಗುವಂತದ್ದು. ಫಸ್ಟ್ ನಮಗ 1 to 10 ಸ್ಕ್ವೇರ್ ನಂಬರ್ಸ್ ಗೊತ್ತಿಲ್ಲ. 1 square 1, 2 square 4, 3 square 9, 4 square 16, 5 square. ಕೆಲವೊಬ್ಬರಿಗೆ ಸ್ಕ್ವೇರ್ಸ್ ಅಂದ್ರೆ ಏನು ಗೊತ್ತಿಲ್ಲ. ಸ್ಕ್ವೇರ್ಸ್ ಅಂದ್ರೆ ಯಾಕೆ 2 square 4 ಯಾಕೆ ಬರ್ತೈತಿ, 3 square 9 ಯಾಕೆ ಬರ್ತೈತಿ ಅನ್ನೋ ಉದ್ದೇಶ ಕೆಲವೊಬ್ಬರಿಗೆ. ಇಂಥವ್ರು ಇದಾರ. ಏನಪ್ಪಿ ಅಂತಂದ್ರೆ 3 square 9 ಯಾಕೆ ಆಗತ್ತೆ ಅಂತಂದ್ರ ಈ 3 ನ 2 times ಮಲ್ಟಿಪ್ಲೈ ಮಾಡ್ತೀವಿ. 3 ನ 2 times ಮಲ್ಟಿಪ್ಲೈ ಮಾಡಿದ್ರೆ ಅದು 9 ಆಗ್ತಾ ಇದೆ. ಕೆಲವೊಬ್ರಿಗೆ ಅದು ಗೊತ್ತಿಲ್ಲ. 5 square ಯಾಕೆ 25 ಆಗುತ್ತೆ, 5 ನ 2 times ಮಲ್ಟಿಪ್ಲೈ ಮಾಡಿದ್ರೆ ಅದು 25 ಆಗುತ್ತೆ ಅಂತ. ಈಗ ನಾವು ಇಲ್ಲಿ 1 to 10 ನಂಬರ್ಸ್ ಗೊತ್ತಿದ್ರೆ ಸಾಕು, ಅಪ್ ಟು 100 ತನ ಅತಿ ಸ್ಪೀಡ್ ಆಗಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಇಲ್ಲಿ ಬಂದಿದೆ. ಇಲ್ಲಿ ಫಸ್ಟ್ 24 ಸ್ಕ್ವೇರ್. 24 ಸ್ಕ್ವೇರ್ ನಾವು ಭಾಗ ಮಾಡಿದ್ರೆ 2 one side 4 one side ಆಗುತ್ತೆ. 2 one side 4 one side 2 square 4, 4 square 16. Step number 1. First step 2 square 4 and 4 square 16 ಆಗುತ್ತೆ. ಈಗ ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಈ 2 into 4 8, 8 into 2, 2 into 4, 4 into 8 into 2, 16. ಆ 16 ಫಸ್ಟ್ ಡಿಜಿಟ್ ಬಿಟ್ಟು ಬರದ ಆಮೇಲೆ ಆಡ್ ಮಾಡಿದ್ರೆ 6, 7 and 5, that is 576 is your answer. ಇದು 24 square 576. ಇದು ಅರ್ಥ ಆಗ್ಲಿಲ್ಲ ಇಲ್ಲ. ಈಗ 3/3 4 ಸಪರೇಟ್ ಮಾಡಿ. 3 square is 9, 4 square is 16. 3 square is 9, 4 square is 16. Step number 1. Second step ನೋಡಪ್ಪೋ, 3 4s are 12, 22s are 24. ಫಸ್ಟ್ ಸ್ಟೆಪ್ ಬಿದ್ಬಿಟ್ಟು 24 ಬರೀಬೇಕು. ಆಮೇಲೆ ಇದನ್ನ ಆಡ್ ಮಾಡಿದ್ರೆ 1156 is answer of 34 squares. ಅದೇ ರೀತಿ 56 ನೋಡಿ. 56 5 square 25, 6 square 36, 25 36. Then next step 5 6 are 30, 30 into 60. But with 260 ಬರಬೇಕು. ಅವಾಗ 6 3 11 and 3, 3136 answer of 56 squares. Here 26 squares. 2 square is 4, 6 square 36, 6 square 36. Next 2 into 6 12, 12 into 2 24. 2 6 the 12, 12 into 4, 12 into 12 into 24. First step into 24 ಬರೆದ್ರೆ 6 7 and 676 answer of 26 squares. ಅದೇ 36 9, 16 square 36, 3 6 are 18, 18 into 2 are 36, 36 6 9 9 1 2 9 6. 72 square. 72 square 7 square is 49. ಈ ನೋಡ್ರಿ 2 square 4. ಅದೇ ರೀತಿ 4 ರೊಕ್ಕ ಬರ್ತದೆ. 2 square ಯಾವಾಗ 4 ಬಂತಂದ್ರೆ ನಾವು 0 4 ಅಪ್ ಟು 9 ತನ 01 02 03 04 05 09 10 ಬಂದ್ರೆ ಬರೀಬಹುದು. ಅದೇ ರೀತಿ ಈಗ 7 2s are 14, 14 2s are 28. ಫಸ್ಟ್ ಬಂತು 28 ಬರೆದ್ರೆ 4 8 11 5 1 8 4 is your answer. This is the only two step method, that is 1 to 100 ಒಳಗೆ ಯಾವ್ದು ಬೇಕಾದ ಸಂಖ್ಯೆನ ನೀವು ಎರಡೇ ಸ್ಟೆಪ್ ಒಳಗೆ ಆನ್ಸರ್ ಮಾಡಿ. ಇನ್ನ ಅಪ್ ಟು 100 ಆದ್ಮೇಲೆ 3 ಡಿಜಿಟ್ ನಂಬರ್ ನ ಸ್ಕ್ವೇರ್ ಯಾವ ರೀತಿ ಮಾಡ್ಬೇಕು ಇವಾಗ ಜಸ್ಟ್ ನೋಡ್ರಿ. ಈಗ 3 ಡಿಜಿಟ್ ನಂಬರ್ ನ ಯಾವ ರೀತಿ ಸ್ಕ್ವೇರ್ ಮಾಡ್ಬೇಕು ಇಲ್ಲಿ 3 ಡಿಜಿಟ್ ನಂಬರ್ 107 ಸ್ಕ್ವೇರ್ 107 ಸ್ಕ್ವೇರ್ 100 ಗೆ ಎಷ್ಟು ಜಾಸ್ತಿ ಐತಿ 7 ಜಾಸ್ತಿ ಐತಿ. 100 ಗೆ 7 ಜಾಸ್ತಿ ಐತಿ. 100 ಗೆ 7 107 plus 7 114, that is 114 and 7 square is 49. 7 square is 49 is your answer.
ಈ ಅದೇ ರೀತಿ 108 ಸ್ಕ್ವೇರ್ 108 ಇದು 100ಕ್ಕಿಂತ ಎಷ್ಟು ಹೆಚ್ಚೈತಿ 8 ಹೆಚ್ಚೈತಿ 108 ಕೂಡಿಸಿದ್ರ 116 116 ಈ 8 ಎಷ್ಟು 64 ಒನ್ ಸ್ಟೆಪ್ ಆನ್ಸರ್. ದಿಸ್ ಇಸ್ ಒನ್ ಸ್ಟೆಪ್ ಆನ್ಸರ್. 112ಕ್ಕ ಎಷ್ಟು ಜಾಸ್ತಿ ಐತಿ 12 ಐತಿ 112ಕ್ಕೆ 12 ಜಾಸ್ತಿ ಮಾಡಿದ್ರೆ ಏನಾಗುತ್ತೆ 124. ಈಗ 12 144 ನೋಡ್ರಿ 12 ಸ್ಕ್ವೇರ್ ಎಷ್ಟು 144. ಆ 144 ನ ಈ ರೀತಿ ಬರೀಬಾರ್ದು, ಯಾಕಂದ್ರೆ 6 ಡಿಜಿಟ್ ಆಗ್ಬಿಡುತ್ತೆ. ಈ 1 ಅನ್ನ ಇಲ್ಲಿ ಮೇಲೆ ಬರೋದು 1 2 5 4 4 ಈ ರೀತಿ ಬರೀಬೇಕು. ಇನ್ 114 ನೋಡ್ರಿ 114 14 ಹೆಚ್ಚಿಗೆ 114 ಆಡ್ ಮಾಡಿದ್ರೆ ಅದು 128 and 14 square is 196 ಏನ್ ಬರಬೇಕು ಈ ರೀತಿ ಬರೀಬಾರ್ದು. ಈ 1 ಅನ್ನ ಇಲ್ಲಿ ಮೇಲೆ ಕ್ಯಾರಿ ಮಾಡಬೇಕು. ಅವಾಗ ಏನಾಗುತ್ತೆ 12996 ಆನ್ಸರ್. ಇದನ್ನ ನೀವು ಮಾಡ್ರಿ, ಇದನ್ನ ನೀವು ಸಾಲ್ವ್ ಮಾಡಿ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಅರ್ಥ ಆಯ್ತೋ ಇಲ್ಲೋ ಅನ್ನೋದು ನಾವು ನೋಡ್ತೀವಿ. ಥ್ಯಾಂಕ್ ಯು ಮಕ್ಕಳೇ.